ಹಾಸನ ಜಿಲ್ಲೆಯಲ್ಲಿ ಮಿತಿಮೀರಿದ ಕಾಡಾನೆಗಳ ಉಪಟಳ 4 ತಿಂಗಳಲ್ಲಿ ಕಾಡಾನೆ ದಾಳಿಯಿಂದ 5 ಸಾವನ್ನಪ್ಪಿದ್ದಾರೆ. ನೋಡಿ, ಪುಂಡಾನೆಗಳ ಸೆರೆ ಕಾರ್ಯಾಚರಣೆ ಇಂದಿನಿಂದ 2ನೇ ಹಂತದ ಕಾರ್ಯಾಚರಣೆ ಆರಂಭ ಆಗಿರುವುದು. 4 ತಿಂಗಳಲ್ಲಿ ಕಾಡಾನೆ ದಾಳಿಗೆ 5 ಸಾವನ್ನಪ್ಪಿದ್ದಾರೆ. ಇಂದಿನಿಂದ 2ನೇ ಹಂತದ ಪುಂಡಾನೆಗಳ ಸೆರೆ ಕಾರ್ಯಾಚರಣೆ. ಹಲಸುಲಿಗೆ ಗ್ರಾಮದ ಎಸ್ಟೇಟ್ನಲ್ಲಿ ಆಪರೇಷನ್ ಕಾಡಾನೆ ಶುರುವಾಗಿದೆ. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಹಲಸುಲಿಗೆ ಗ್ರಾಮ ಕಾರ್ಯಾಚರಣೆಯಲ್ಲಿ ಸಾಕಾನೆಗಳು ಭಾಗಿಯಾಗಿದ್ದಾವೆ. ಕಂಜನ್, ಸುಗ್ರೀವ, ಧನಂಜಯ, ಮಹೇಂದ್ರ, ಏಕಲವ್ಯ, ಭೀಮಾ ಆನೆಯನ್ನ ಬಳಕೆ ಮಾಡಿಕೊಳ್ಳಲಾಗಿದೆ. ಮಾರ್ಚ್ ತಿಂಗಳಲ್ಲಿ 3 ಆನೆಯನ್ನ ಅರಣ್ಯ ಇಲಾಖೆ ಸೆರೆ ಹಿಡಿದಿತ್ತು. ಈಗ 2ನೇ ಹಂತದ ಕಾರ್ಯಾಚರಣೆ ಆರಂಭ ಆಗಿದೆ. ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಕಾರ್ಯಾಚರಣೆಗೆ ಸಾಕಾನೆಗಳನ್ನ ಬಳಸಿಕೊಳ್ಳಲಾಗಿದೆ. 3 ಆನೆಗಳನ್ನ 1 ತಿಂಗಳ ಹಿಂದೆ ಸೆರೆ ಹಿಡಿಯಲಾಗಿತ್ತು. 3 ಕಾಡಾನೆಗಳನ್ನ. ಈಗ ಮತ್ತೆ ಆನೆಗಳ ಉಪಟಳ ಜಾಸ್ತಿ ಆಗಿದೆ. ಆ ಭಾಗದ ಜನ ಭಯದಲ್ಲೇ ಕೆಲಸ ಕಾರ್ಯಗಳಿಗೆ ತೆರಳಬೇಕಾದಂತಹ ಪರಿಸ್ಥಿತಿ. ಹಾಗಾಗಿ ಇವತ್ತಿನಿಂದ 2ನೇ ಹಂತದ ಪುಂಡಾನೆಗಳ ಸೆರೆ ಕಾರ್ಯಾಚರಣೆ ಆರಂಭ ಆಗಿರೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಚಿನ್ ಶೆಟ್ಟಿ. ಇವತ್ತಿನಿಂದ 2ನೇ ಹಂತದ ಪುಂಡಾನೆಗಳ ಸೆರೆ ಕಾರ್ಯಾಚರಣೆ ಆರಂಭ ಆಗಿದೆ. ಯಾವ ರೀತಿ ನಡೀತಾ ಇದೆ ಸಚಿನ್ ಕಾರ್ಯಾಚರಣೆ? ಖಂಡಿತ ಪೂರ್ಣಿಮಾ, ಏನು ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಆನೆ ಮತ್ತು ಮಾನವ ಸಂಘರ್ಷ ದಿನ ಜಾಸ್ತಿನೇ ಆಗ್ತಾ ಇತ್ತು. ಕಳೆದ ವಾರವಷ್ಟೇ ಷಣ್ಮುಖ ಎಂಬುವರು ಕೂಡ ಕಾಡಾನೆ ದಾಳಿಗೆ ಬಲಿಯಾಗಿದ್ರು. ಇದರಿಂದಾಗಿ ಮಲೆನಾಡು ಭಾಗದಲ್ಲಿ ಸಾಕಷ್ಟು ಆಕ್ರೋಶ ಕೇಳಿ ಬರ್ತಿತ್ತು. ಆನೆಗಳನ್ನ ಸಂಪೂರ್ಣವಾಗಿ ಹಿಡಿದು ಸ್ಥಳಾಂತರ ಮಾಡ್ಬೇಕಂತ. ಆ ಹಿನ್ನೆಲೆಯಲ್ಲಿ ಇಂದಿನಿಂದ ಕಾಡಾನೆ ಕಾರ್ಯಾಚರಣೆ ಆರಂಭ ಆಗಿರ್ತಕ್ಕಂಥದ್ದು. ಕಳೆದ 1 ತಿಂಗಳಿಂದನೂ ಕೂಡ ಬೇಲೂರು ಭಾಗದಲ್ಲಿ ಆನೆಗಳನ್ನ ಹಿಡಿಯಲಾಗಿತ್ತು. ಒಟ್ಟು 3 ಆನೆಗಳನ್ನ ಪುಂಡಾನೆಗಳನ್ನ ಹಿಡಿಯಲಾಗಿತ್ತು. ಅದಾದ ಬಳಿಕ ಈಗ ಮತ್ತೆ ಪುಂಡಾನೆಗಳ ಕಾರ್ಯಾಚರಣೆ ಆರಂಭ ಆಗಿರ್ತಕ್ಕಂಥದ್ದು. ಇವತ್ತು ಸಕಲೇಶಪುರ ತಾಲೂಕಿನ ಹಲಸುಲಿಗೆ ಗ್ರಾಮದ ಮಾಗಡಿ ಎಸ್ಟೇಟ್ ನಲ್ಲಿ 1 ಪುಂಡಾನೆಯನ್ನ ಸೆರೆ ಹಿಡಿಯಲಾಗಿದೆ. ಈಗಾಗಲೇ ಮಾಹಿತಿ ಪ್ರಕಾರ ಇನ್ನೂ ಸುಮಾರು 5 ರಿಂದ 6 ಆನೆಗಳನ್ನ ಹಿಡಿಯುವಂತ ಕಾರ್ಯ ಮುಂದುವರಿಸ್ತೀವಿ ಅಂತ ಹೇಳ್ಬಿಟ್ಟು ಅರಣ್ಯ ಇಲಾಖೆ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಆದ್ರೆ ಮಲೆನಾಡು ಭಾಗದ ಜನರ ಒತ್ತಾಯ ಏನು ಅಂತಂದ್ರೆ, ಕೇವಲ 1-2 ಪುಂಡಾನೆಗಳನ್ನ ಹಿಡಿದ್ರೆ ಸಾಲದು. ಈ ಭಾಗದಲ್ಲಿ ಇರ್ತಕ್ಕಂಥದ ಸಂಪೂರ್ಣ ಆನೆಗಳನ್ನ ಸ್ಥಳಾಂತರ ಮಾಡಬೇಕು. ಅದೇ ರೀತಿ ನೆಮ್ಮದಿಯಾಗಿ ಬದುಕೋದಿಕ್ಕೆ, ನೆಮ್ಮದಿಯಾಗಿ ತೋಟದಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಬೇಕು ಅಂತ ಹೇಳ್ಬಿಟ್ಟು ಮಲೆನಾಡಿಗರ ಒತ್ತಾಯ ಆಗಿರ್ತಕ್ಕಂಥದ್ದು. ಪೂರ್ಣಿಮಾ, ಥ್ಯಾಂಕ್ ಯು ಸಚಿನ್ ತಮ್ಮೆಲ್ಲ ಮಾಹಿತಿಗಾಗಿ.